ಸ್ನೇಹಿತರೆ ನಮಸ್ಕಾರ. ಮಳೆ ನಿಂತರೂ ಮಳೆ ಹನಿ ನಿಂತಿಲ್ಲ ಅನ್ನೋ ಹಾಗೆ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಅವರು ಮದುವೆ ಆಗಿದ್ರೂ ಕೂಡ ಮದುವೆ ಆದ ಬಳಿಕದ ಚರ್ಚೆ ಇನ್ನೂ ಕೂಡ ನಿಂತಿಲ್ಲ. ಇಬ್ಬರು ಕೂಡ ಅದ್ಧೂರಿಯಾಗಿ ಮದುವೆಯನ್ನು ಮಾಡಿಕೊಂಡ್ರು. ತಮ್ಮದೇ ಆದಂಥ ಒಂದಷ್ಟು ಕನಸುಗಳು, ಆ ಕನಸಿಗೆ ನೀರೆರೆದು ಪೋಷಿಸಿ ಸುದೀರ್ಘವಾದಂಥ ಪ್ರೀತಿಯನ್ನು ಕಾಪಾಡಿಕೊಂಡು ಬಂದು ಈಗ ಕೊನೆಗೂ ಕೂಡ ಕಲ್ಯಾಣ ಅನ್ನುವಂತಹ ಒಂದು 3 ಗಂಟಿನ ಬಂಧಕ್ಕೆ ಒಳಗಾಗಿದ್ದಾರೆ. ಆದರೆ ಈ ಮದುವೆ ಸಾಕಷ್ಟು ವಿಶೇಷತೆಗಳಿಂದ ಕೂಡಿತ್ತು ಅನ್ನೋದು ಈಗ ಗೊತ್ತಾಗ್ತಿರುವಂಥ ವಿಚಾರ. ಒಂದು, ವಿಜಯ್ ಅವರು ಧರಿಸಿದಂಥ ಚಿನ್ನದ ಈ ಆಭರಣಗಳ ಬೆಲೆಯನ್ನು ಕೇಳಿದ್ರೆ ಬಹುಶಃ ನೀವು ದಂಗಾಗಿ ಹೋಗ್ತೀರಾ ಇವತ್ತಿನ ಕಾಲಕ್ಕೆ. ಹಾಗೆಯೇ ರಶ್ಮಿಕಾ ಅವರು ಕೂಡ ಧರಿಸಿದಂತಹ ಈ ಉಡುಪೇನಿತ್ತು, ಅದರಲ್ಲೊಂದು ವಿಶೇಷವಾದಂಥ ಸಂದೇಶ ಇತ್ತು, ಭಾವುಕ ಸಂದೇಶ ಇತ್ತು. ಅದು ಯಾರಿಗೆ? ಇದೇ ವಿಜಯ್ ದೇವರಕೊಂಡಗೆ. ಹಾಗೆಯೇ ಈ ಮದುವೆ ಎಲ್ಲ ಮುಗಿದ ಬಳಿಕ ಈಗ ನರೇಂದ್ರ ಮೋದಿ ಅವರನ್ನು, ಅಮಿತ್ ಶಾ ಅವರನ್ನು ವಿಜಯ್ ಮತ್ತು ರಶ್ಮಿಕಾ ಭೇಟಿಯಾಗಿದ್ದಾರೆ. ಯಾಕೆ, ಏನು ವಿಶೇಷ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಅವರು ಮದುವೆ ಆಗ್ತಾರೆ ಅನ್ನುವಂಥ ಸುದ್ದಿ ಬಹುಶಃ ಯಾರೂ ಕೂಡ ನಂಬೋದಕ್ಕೆ ಸಿದ್ಧವಿರದಂಥ ಸುದ್ದಿ. ಆದರೆ ನಂತರ ಕೊನೆಗೆ ಈಗ ಅದೆಲ್ಲವೂ ಕೂಡ ನಿಜ ಆಗಿದೆ. ಹಾಗೆಯೇ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಗಂಡ ಹೆಂಡತಿಯಾಗಿ ಪ್ರಮೋಷನನ್ನು ಕೂಡ ಪಡ್ಕೊಂಡಿದ್ದಾರೆ. ರಾಜಸ್ಥಾನದ ಉದಯಪುರದ ITC ಮೊಮೆಂಟೋಸೋ ಅನ್ನುವಂತಹ ಒಂದು ಅದ್ಧೂರಿಯಾದಂತಹ ರೆಸಾರ್ಟ್ ಕಮ್ ಹೋಟೆಲ್ನಲ್ಲಿ ವಿಜಯ್ ಮತ್ತು ನಟಿ ರಶ್ಮಿಕಾ ಮಂದಣ್ಣ ಮದುವೆಯಾಗಿದ್ದಾರೆ. ಇವರಿಬ್ಬರು ಮದುವೆ ಆದಂಥ ಸಂಭ್ರಮ ಎಷ್ಟು ಅದ್ಧೂರಿಯಾಗಿತ್ತು ಅನ್ನೋದಕ್ಕೆ ಅವು ಫೋಟೋಸ್ಗಳು, ವಿಡಿಯೋಸ್ಗಳೇ ಈಗ ಸಾಕ್ಷಿ. ಜೊತೆಗೆ ಅವರು ಧರಿಸಿದಂತಹ ಒಂದೊಂದು ಆಭರಣಗಳಾಗಿರ್ಬೋದು, ಉಡುಪುಗಳಾಗಿರ್ಬೋದು, ಇದೇ ಒಂದು ವಿಶೇಷವಾದಂಥ ಸಾಕ್ಷಿ ಅಂತಲೇ ಹೇಳ್ಬೋದು. ರಶ್ಮಿಕಾ ಅವರ ಮದುವೆಯ ಉಡುಪಿನ ಅತ್ಯಂತ ಭಾವನಾತ್ಮಕ ಮತ್ತು ಆಕರ್ಷಕ ಭಾಗ ಅಂದರೆ ಅವರ ತಲೆಯ ಮೇಲಿದ್ದಂತಹ ಆ ತಿಳಿ ಬಂಗಾರ ಮತ್ತು ಬಣ್ಣದ ತೆಳು ವಸ್ತ್ರ. ಅವರ ತಲೆಯ ಮೇಲಿದ್ದಂಥ ಆ ತಿಳಿ ಬಂಗಾರ ಬಣ್ಣದ ತೆಳುವಾದಂಥ ವಸ್ತ್ರ, ಇದರ ಅಂಚಿನಲ್ಲಿ ಅತ್ಯಂತ ನಾಜೂಕಾದಂಥ ಕೈಕುಸರಿ ಕೆಲಸವಾದ ಮೂಲಕ ಇನ್ ಎವರಿ ಲೈಫ್ ಟೈಮ್ ಅನ್ನುವಂತಹ ಒಂದು ಸಾಲುಗಳನ್ನು ಬರೆಯಲಾಗಿತ್ತು. ಇದು ವಿಜಯ್ ದೇವರಕೊಂಡ ಅವರಿಗೆ ನೀಡಿದಂಥ ಒಂದು ಭರವಸೆ ಅಂತಲೂ ಕೂಡ ಅನ್ಬೋದು. ಜೊತೆಗೆ ಈ ವಸ್ತ್ರದ ಮೇಲೆ ದೇವಾಲಯದ ಕೆತ್ತನೆಗಳಿಂದ ಪ್ರೇರಿತವಾದಂತಹ ಕಮಾನುಗಳು, ಸ್ತಂಭಗಳು ಮತ್ತು ಪವಿತ್ರವಾದಂಥ ಲಾಂಛನಗಳ ಚಿನ್ನದ ಒಂದೊಂದು ದಾರದಿಂದ ಪೂರ್ಣೈಸಿರುವುದು ಹೊಳೆದು ಕಾಣಿಸ್ತಾ ಇತ್ತು. ಖ್ಯಾತ ಸೆಲೆಬ್ರಿಟಿ ವಸ್ತ್ರ ವಿನ್ಯಾಸಕಿ ಅನಾಮಿಕಾ ಖನ್ನಾ ಈ ಒಂದು ವಿಶೇಷವಾದಂತಹ ಕಾಸ್ಟ್ಯೂಮನ್ನು ಡಿಸೈನ್ ಮಾಡಿದ್ರು. ಹೈದರಾಬಾದ್ನ ಐತಿಹಾಸಿಕ ವಾಸ್ತುಶಿಲ್ಪದಿಂದ ಪ್ರೇರಿತರಾಗಿ ಈ ಒಂದು ಡಿಸೈನನ್ನು ಮಾಡಿದ್ರು ಅನ್ನೋದು ಒಂದು ಭಾಗ. ಇದಾಯ್ತಲ್ಲ. ಇನ್ನು ಕೇವಲ ಇವ್ರದ್ದು ಮಾತ್ರ ಅಲ್ಲ, ವಿಜಯ್ ದೇವರಕೊಂಡ ಕೂಡ ಏನೂ ಕೂಡ ಕಡಿಮೆ ಇರಲಿಲ್ಲ. ಅವರು ಧರಿಸಿದ್ದಂಥ ಚಿನ್ನದ ಈ ಆಭರಣಗಳೇನಿದ್ದಾವೆ ಅದರ ಬೆಲೆಯನ್ನು ಕೇಳಿದ್ರು ಕೂಡ ಬಹುಶಃ ನೀವು ಶಾಕ್ ಆಗ್ತೀರಾ. ಸಾಮಾನ್ಯವಾಗಿ ಡೆಸ್ಟಿನೇಷನ್ ವೆಡ್ಡಿಂಗ್ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಅದ್ದೂರಿಯಾಗಿ ಮದುವೆ ಆಗ್ತಾರೆ. ಇದಕ್ಕೆ ರಶ್ಮಿಕಾ ವಿಜಯ್ ಹೊರತಾಗಿಲ್ಲ. ತಮ್ಮ ಮದುವೆಗೆ ಉದಯಪುರವನ್ನು ಆಯ್ಕೆ ಮಾಡಿಕೊಂಡಿದ್ದೇ ಒಂದು ವಿಶೇಷ. ಅದಾದ ಬಳಿಕ ಅಲ್ಲಿ ಇವರು ಮದುವೆ ಆಗಿದ್ದೇ ಮತ್ತೊಂದು ವಿಶೇಷ, ಮತ್ತೊಂದು ಐತಿಹಾಸಿಕ ಚರಿತ್ರೆ ಅಂತಲೇ ಹೇಳ್ಬೋದು. ದೇವಲೋಕವನ್ನೇ ಕೆಳಗಡೆ ಕರೆಸಿ ಸೃಷ್ಟಿ ಮಾಡಿ ಅಲ್ಲಿ ಮದುವೆ ಆದಂತೆ ಆಗಿದ್ದಾರೆ. ಇನ್ನು ಇಲ್ಲಿ ರಶ್ಮಿಕಾ ಹಾಗೂ ವಿಜಯ್ ಅವರು ಧರಿಸಿದಂಥ ಚಿನ್ನದ ಸರ, ಚಿನ್ನದ ಬಳೆ ಎಲ್ಲವೂ ಕೂಡ ಪ್ರತಿಯೊಬ್ಬರ ಗಮನವನ್ನು ಸೆಳೀತು. ರಶ್ಮಿಕಾ ಒಬ್ಬರೇ ಬರೋಬ್ಬರಿ 1.5-2 kg ಚಿನ್ನವನ್ನು ಧರಿಸಿದ್ರು ಅನ್ನುವಂಥ ಮಾಹಿತಿ ಇದ್ದರೆ, ವಿಜಯ್ ಕೂಡ ಅಷ್ಟೇ ಚಿನ್ನವನ್ನು ಧರಿಸಿದರು. ಸದ್ಯ 1 kg ಚಿನ್ನ 1.5 ಕೋಟಿ ರೂಪಾಯಿ ಬೆಲೆ ಬಾಳ್ತದೆ. ಆದರೆ ರಶ್ಮಿಕಾ ಹಾಗೂ ವಿಜಯ್ ಧರಿಸಿದಂಥ ಆಭರಣಗಳಿಗೆ ಕೇವಲ ಚಿನ್ನದ ಬೆಲೆ ಮಾತ್ರ ಅಲ್ಲ, ಅದ್ರ ಜೊತೆಗೆ ಸಾಕಷ್ಟು ಶ್ರಮಗಳು ಹಾಕಿ ಡಿಸೈನ್ ಕೂಡ ಮಾಡಲಾಗಿತ್ತಲ್ಲ, ಅದರ ಒಂದು ಬೆಲೆನೂ ಕೂಡ ಹಾಕಲಾಗಿದೆ. ಜೊತೆಗೆ ಡೈಮಂಡ್ಗಳ ಬಳಕೆಯನ್ನು ಕೂಡ ಮಾಡಲಾಗಿದೆ. ಈ ಎಲ್ಲ ಕಾರಣಗಳಿಂದ ಇವರಿಬ್ಬರು ಕೂಡ ಧರಿಸಿದಂಥ ಆಭರಣಗಳ ಬೆಲೆ ಸುಮಾರು 7 ಕೋಟಿ ರೂಪಾಯಿಗೂ ಅಧಿಕ ಅನ್ನೋದು ಗೊತ್ತಾಗಿದೆ. ಆದರೆ ಇವರ ಮದುವೆಗೆ ಹಾಕಿದಂಥ ಆಭರಣಗಳೇ 7 ಕೋಟಿಗೂ ಅಧಿಕವಾಗಿತ್ತು ಅನ್ನೋದು ಇಬ್ಬರು ಕೂಡ ಸೇರಿ. ವಿಜಯ್ ದೇವರಕೊಂಡ ಧರಿಸಿದಂಥ ಆಭರಣಗಳ ಬೆಲೆ ಸುಮಾರು 2-2.5 ಕೋಟಿ. ಆದರೆ ಇಲ್ಲಿ ಈಕೆ ಧರಿಸಿದಂಥ ಆಭರಣಗಳ ಬೆಲೆನೂ ಕೂಡ ಅದನ್ನು ಮೀರಿ ಹೋಗಬಹುದು ಅನ್ನುವಂತಹ ಲೆಕ್ಕಾಚಾರ ಇದೆ. ಹಾಗಾಗಿ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂವನ್ನು ನೋಡಿದ್ರೆ ಸುಮಾರು 6-7 ಕೋಟಿಗೆ ಏನೂ ಕೂಡ ಮೋಸ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಈಗ ಮದುವೆ ಮುಗಿದ ಬಳಿಕ ಅದು ಇಬ್ಬರದ್ದು ಕೂಡ ಸೇಫ್ ಅಕೌಂಟಲ್ಲಿ ಇದೆ ಅನ್ನೋದು ಕೂಡ ಮತ್ತೊಂದು ವಿಚಾರ ಗಮನಿಸಲೇಬೇಕು. ಇಷ್ಟಾಯ್ತಲ್ಲ, ಇಷ್ಟಾಗ್ತಿದ್ದಂತೆ ಮತ್ತೊಂದಷ್ಟು ಬೆಳವಣಿಗೆಗಳು ಕೂಡ ನಡೆದಿದ್ದಾವೆ. ಏನು ಅಂತ ಹೇಳಿದ್ರೆ, ಇದೇ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣನವರು ವಿಶೇಷವಾದಂಥ ವ್ಯಕ್ತಿಗಳನ್ನು ಭೇಟಿ ಮಾಡಿದ್ದಾರೆ. ರೆಸಾರ್ಟ್ನಲ್ಲಿ ಮದುವೆಯಾಗಿ ಮರುದಿನವೇ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಅವರು ಜಂಟಿಯಾಗಿ ದೆಹಲಿಗೆ ಹೋಗಿದ್ದಾರೆ. ಅಲ್ಲಿ ಅಮಿತ್ ಶಾ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿದ್ದಾರೆ. ಭೇಟಿಯಾದಂತಹ ಕ್ಷಣದ ಫೋಟೋಸ್ಗಳನ್ನು ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ರಶ್ಮಿಕಾ ಮತ್ತು ವಿಜಯ್ ಅವರ ಮದುವೆ ಮುಗಿದ ಬಳಿಕ ಆರತಕ್ಷತೆ ಕಾರ್ಯಕ್ರಮ ಇದೆ ಮಾರ್ಚ್ 4ಕ್ಕೆ.
ಹೈದರಾಬಾದ್ನಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ರಾಜಕೀಯ ಗಣ್ಯರನ್ನು ಇನ್ವೈಟ್ ಮಾಡ್ತಾ ಇದ್ದಾರೆ ಇವರಿಬ್ಬರು ಕೂಡ, ಈ ಜೋಡಿ. ಹೀಗೇ ಈಗ ಇವರಿಬ್ಬರನ್ನು ಕೂಡ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರನ್ನು ಕೂಡ ಇದೇ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಮದುವೆಗೆ ಮುಂಚೆನೇ ಪತ್ರ ಮುಖೇನ ಶುಭಾಶಯವನ್ನು ಕೂಡ ತಿಳಿಸಿದರು ಮೋದಿಯವರು. ಇದೀಗ ಇಬ್ಬರನ್ನು ಕೂಡ ಕರೆದು ಒಂದು ಆಹ್ವಾನವನ್ನು ಕೊಟ್ಟು, ಔತಣವನ್ನು ಕೊಟ್ಟು, ಈಗ ನಾಡಿದ್ದು 4ನೇ ತಾರೀಕು ಬರೋದ್ರ ಬಗ್ಗೆ ನೋಡೋಣ, ಸಾಧ್ಯ ಆದರೆ ಬರ್ತೀನಿ ಎನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಹಾಗೆಯೇ ಅಮಿತ್ ಶಾ ಅವ್ರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ. ಅಮಿತ್ ಶಾ ಅವರು 90% ಬರ್ತೀನಿ ಎನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಇಬ್ಬರು ಕೂಡ ಶುಭ ಹಾರೈಸಿದ್ದಾರೆ ನವ ಜೋಡಿಗೆ. ಅನಂತರ ಇವರ ಈ ಒಂದು ವಿಶೇಷವಾದಂಥ ಆಹ್ವಾನವನ್ನು ಇಬ್ಬರು ಕೂಡ ಸ್ವೀಕರಿಸಿದ್ದಾರೆ ಅನ್ನೋದನ್ನು ಕೂಡ ಗಮನಿಸಬೇಕು. ಏನೇ ಆಗಲಿ ಒಂದು ತಿಳ್ಕೊಳ್ಳಿ ಸ್ನೇಹಿತರೆ, ರಕ್ಷಿತ್ ಶೆಟ್ಟಿ ಜೊತೆಗೆ ರಶ್ಮಿಕಾ ಮದುವೆ ಆಗಿದ್ದಿದ್ರೆ ಇದೆಲ್ಲ ನಾವು ನೋಡ್ತಾನೆ ಇರಲಿಲ್ಲ. ಯಾವ್ದು ಹೇಳಿ, ಈ ರೀತಿಯಾದಂತಹ ದೊಡ್ಡ ಸೆಟ್ಟು, ಅಲ್ಲಿ ರಾಜರ ರೀತಿ ಮದುವೆ ಆಗೋದು ಹೋಗೋದು ಇವೆಲ್ಲ ಅದು ಕೂಡ ನಾವು ನೋಡೋಕ್ಕೆ ಸಿಗ್ತಿರಲಿಲ್ಲ. ಒಂದು ಎರಡನೇದು ಏನಾಗ್ತಿತ್ತು ಅಂತ ಹೇಳಿದ್ರೆ, ಇಲ್ಲಿ ಈಗ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದಾಗಿರ್ಬೋದು, ನರೇಂದ್ರ ಮೋದಿಯವರನ್ನು ಭೇಟಿ ಮಾಡಿದ್ದಾಗಿರ್ಬೋದು, ಇದು ಯಾವುದು ಕೂಡ ಆಗ್ತಿರಲಿಲ್ಲ. ಈ ರೀತಿ ಕೆಲವೊಂದಷ್ಟು ವಿಶೇಷಗಳು ಅಥವಾ ವಿಚಿತ್ರಗಳು ನಡಿಲೇಬೇಕು ಅಂತ ಹೇಳಿದ್ರೆ ಹಣೆಯಲ್ಲಿ ಏನು ಬರೆದಿದೆ ಅದು ಹಾಗೆ ಆಗುತ್ತೆ ಅನ್ನೋದಕ್ಕೆ ಇದೇ ಕಾರಣ. ಇಲ್ಲೂ ಕೂಡ ಹಾಗೆ ನೋಡಿ, ಯಾರು ಕೂಡ ಕಲ್ಪನೆಯೂ ಕೂಡ ಮಾಡಿರಲಿಲ್ಲ ಈ ರೀತಿ ಒಂದು ಇವರಿಬ್ಬರು ಕೂಡ ಹೋಗ್ತಾರೆ, ಅಲ್ಲಿ ಹೋಗಿ ಅವರನ್ನು ಮೀಟ್ ಮಾಡ್ತಾರೆ. ಯಾರಿಗೂ ಕೂಡ ಇಮ್ಯಾಜಿನೇಷನ್ ಇರಲಿಲ್ಲ. ಸಡನ್ನಾಗಿ ಹೋದರು, ಭೇಟಿ ಮಾಡಿದ್ರು, ಇನ್ವೈಟ್ ಮಾಡಿದ್ರು. ಈಗ ನಾಡ್ದು ಹಾಗೆ 4ನೇ ತಾರೀಕು ಕೂಡ ಸಾಕಷ್ಟು ಜನ ಗಣ್ಯಾತಿ ಗಣ್ಯರು ಬರ್ತಾರೆ. ಸಿಕ್ಕಾಪಟ್ಟೆ ವ್ಯವಸ್ಥೆ ಅರ್ಥಪೂರ್ಣವಾಗಿ ಇರಬೇಕು. ಹಾಗಾಗಿ ಈ ಒಂದು ಮದುವೆಯ ಸಿದ್ಧತೆ ಅಥವಾ ಆರತಕ್ಷತೆಯ ಸಿದ್ಧತೆ ಇದೆಯಲ್ಲ, ಇದ್ರ ಬಗ್ಗೆ ಸ್ವತಃ ಇವರಿಬ್ಬರು ಕೂಡ ಈಗಾಗಲೇ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಅಲ್ಲೂ ಕೂಡ ಡಿಫ್ರೆಂಟಾಗಿ ಪ್ಲ್ಯಾನನ್ನು ಮಾಡಿದ್ದಾರೆ. ನೋಡಿ, ಅಲ್ಲಿ ಬರುವಂಥ ಅತಿಥಿಗಳು ಕೂಡ ಚೇಂಜ್ ಆಗ್ತಾ ಹೋಗ್ತಾ ಇದ್ದಾರೆ. ಅಂದರೆ VIP, VVIP, ಆಮೇಲೆ ಸ್ಪೆಷಲ್ ಪರ್ಸನ್ಸ್ಗಳು. ಈಗ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರೆಲ್ಲ ಬರೋದು ಅಂತ ಹೇಳಿದ್ರೆ ಸೆಕ್ಯೂರಿಟಿ ರೀಸನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ. ಸುಮ್ಮನೆ ಯಾರೋ ಸಾಮಾನ್ಯ ಜನ ಬಂದು ಹೋಗೋದಲ್ಲ ಅಲ್ವಾ. ದೇಶದ ಗೃಹ ಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳು ಬರೋದು ಅಂತ ಹೇಳಿದ್ರೆ ಅಷ್ಟು ಈಸಿ ಅಲ್ವಾ. ಅಲ್ಲಿ ಸೆಕ್ಯೂರಿಟಿ ಆಗಿರ್ಬೋದು, ಅಲ್ಲಿನ ವ್ಯವಸ್ಥೆಗಳಾಗಿರ್ಬೋದು, ಅಲ್ಲಿ ನೋಡ್ಕೊಳ್ಳುವಂಥದ್ದು ಇರ್ಬೋದು, ಪ್ರತಿಯೊಂದು ಕೂಡ ಬೇರೆ ಬೇರೆ ರೀತಿಯಾದಂತಹ ಕಂಡೀಷನ್ಸ್ಗಳಿರ್ತದೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು. ಅವರಿಬ್ಬರು ಬಂದರೆ ಉಳಿದವರು ಬರೋದಕ್ಕೂ ಕೂಡ ಸಮಸ್ಯೆ ಆಗ್ತದೆ. ಉಳಿದವ್ರು ಬಂದು ಅಲ್ಲಿ ನೋಡೋದಕ್ಕೆ ಅಥವಾ ವಿಶ್ ಮಾಡೋದಕ್ಕೆ ಬರೋರಿಗೆ, ಸಾಮಾನ್ಯ ಜನರಿಗೆ ಅಥವಾ ಸ್ವಲ್ಪ ಸೆಲೆಬ್ರಿಟಿಗಳೇ ಆಗಿರಲಿ, ಅವ್ರಿಗೂ ಕೂಡ ಸಮಸ್ಯೆ ಆಗ್ತದೆ. ಅಷ್ಟು ಈಸಿ ಇರೋದಿಲ್ಲ. ಬಟ್ ಅಭಿಮಾನಿಗಳಿಗೆ ಬಹುಶಃ ಕಡಿಮೆ ಅಂತಲೇ ಹೇಳ್ಬೋದು ಅವಕಾಶ ಸಿಗುವಂಥದ್ದು. ಸಾಮಾನ್ಯವಾದಂಥ ಅಭಿಮಾನಿಗಳಿಗೆ ಇವರ ಮದುವೆಗೆ ಹೋಗೋದು ಅಥವಾ ಮದುವೆಗೆ ಹೋಗಿ ವಿಶ್ ಮಾಡಿ ಬರೋದು ಇದು ಬಹುಶಃ ದೂರದ ಬೆಟ್ಟ, ದೂರದ ಆಸೆ ಅಂತಲೇ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಅದು ಸಾಧ್ಯವಿಲ್ಲ ಅಂತಲೂ ಕೂಡ ಅನಿಸ್ತಿದೆ. ಒಟ್ಟಿನಲ್ಲಿ ಇವರ ಮದುವೆ ಸಾಕಷ್ಟು ಕನಸುಗಳನ್ನು ಇಟ್ಕೊಂಡು ಮದುವೆ ಆಗಿದ್ದಾರೆ. ಆ ಕನಸುಗಳು ಈಡೇರಲಿ. ಹಾಗೆಯೇ ಇವರ ಈ ಒಂದು ಏನು ನಿರೀಕ್ಷೆಗಳಿದ್ದಾವೆ ನೋಡಿ, ಅಂದರೆ ಹೀಗೆ ಮದುವೆ ಆಗಬೇಕು ಅನ್ನೋಂಥ ನಿರೀಕ್ಷೆ ಇತ್ತು, ಅದನ್ನು ಈಡೇರಿಸ್ಕೊಂಡಿದ್ದಾರೆ. ಈಗ ಹೀಗೆ ಆರತಕ್ಷತೆ ಕಾರ್ಯಕ್ರಮವೂ ಕೂಡ ಆಗಬೇಕು ಅನ್ನೋದಿದೆ. ಅದು ಕೂಡ ಬಹುಶಃ ಇನ್ನೇನು ಸದ್ಯದಲ್ಲಿ ಅದು ಕೂಡ ಈಡೇರ್ತದೆ. ಈ ನಡುವೆ ಇವರ ಸಹೋದರ ಯಾರದೋ, ಈ ವಿಜಯ್ ದೇವರಕೊಂಡ ಅವರ ಸಹೋದರ ಭಾವುಕ ಆಗುವಂತೆ ಒಂದಷ್ಟು ವಿಚಾರಗಳನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ. ಅವರಿಬ್ಬರೂ ಕೂಡ ರಶ್ಮಿಕಾ ಮತ್ತು ವಿಜಯನ್ನ ತಪ್ಪಿಕೊಂಡು ಒಂದು ಫೋಟೋವನ್ನು ಹಾಕಿ, ನಾನು ಹೋದಲ್ಲೆಲ್ಲ ಹಲವು ಬಾರಿ ಅಭಿಮಾನಿಗಳು ಅತ್ತಿಗೆ ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ರು, ರಶ್ಮಿಕಾ ಅಂತೇಳಿ ಕೂಗ್ತಾಯಿದ್ರು. ಆಗ ಅವರಿಗೆ ನಾನು ಹೇಗೆ ಉತ್ತರ ಕೊಡಬೇಕು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಇಂದು ನನ್ನ ಅಣ್ಣನ ಮದುವೆ ಆಗಿದೆ. ಅತ್ಯಂತ ಸಕಾರಾತ್ಮಕ ಮತ್ತು ಸಹಾನುಭೂತಿಯನ್ನು ಅನ್ನುವಂತಹ ಅತ್ಯಂತ ಪಾಸಿಟಿವ್ ಮತ್ತು ಸಹಾನುಭೂತಿ ವ್ಯಕ್ತಿಯನ್ನು ನಾನು ಅತ್ತಿಗೆಯಾಗಿ ಪಡೆದುಕೊಂಡಿದ್ದೇನೆ. ನೀವಿಬ್ಬರು ಕೂಡ ಜೀವನ ಪರ್ಯಂತ ನಗ್ನಗ್ತಾನೆ ಜೊತೆಯಾಗಿ ಇರಬೇಕು ಅನ್ನುವಂಥ ಶುಭ ಹಾರೈಕೆ ವಿಶೇಷವಾಗಿತ್ತು. ಹೀಗಾಗಿ ಇಲ್ಲಿ ಇಡೀ ಕುಟುಂಬವೇ ನಿಂತು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನೋಡಿ ನಿಭಾಯಿಸ್ತಿದೆ ಅನ್ನೋದು ಮಾತ್ರ ವಿಶೇಷ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ವಿಶೇಷ ಗಳಿಗೆಗೆ ಮತ್ತು ವಿಶೇಷವಾದಂತಹ ಡೆವಲಪ್ಮೆಂಟ್ಗೆ, ರಶ್ಮಿಕಾ ಮತ್ತು ವಿಜಯ್ ಅವರು ಮದುವೆ ಆಗಿರೋದ್ರಿಂದ ಆಗ್ತಿರುವಂಥ ಡೆವಲಪ್ಮೆಂಟ್ಗೆ, ಮತ್ತು ಇಫ್ ಇಟ್ ಇನ್ ಕೇಸ್ ರಶ್ಮಿಕಾ ಮತ್ತು ರಕ್ಷಿತ್ ಶೆಟ್ಟಿ ಏನಾದರೂ ಮದುವೆ ಆಗಿದ್ದರೆ ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು, ಈ ಎಲ್ಲ ಬೆಳವಣಿಗೆಗಳನ್ನು ನಾವು ನೋಡೋಕ್ಕೆ ಸಾಧ್ಯವಾಗ್ತಿತ್ತ? ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.